ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್, ಮತ್ತು 21ನೇ ಅಧ್ಯಾಯ, ಚಾಪ್ಟರ್ 21. ಕೀರ್ತನೆ 21 ಇದು ಮೆಸ್ಸಿಯನ ಕೀರ್ತನೆ ಅಥವಾ ಕ್ರಿಸ್ತನ ಕೀರ್ತನೆ. ಕ್ರಿಸ್ತನ ಕೀರ್ತನೆ ಅಥವಾ ಮೆಸ್ಸಿಯನ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್ಸ್ ಎಂಬುದು 19 ಕೀರ್ತನೆಗಳು, 150 ಕೀರ್ತನೆಗಳಲ್ಲಿ ಪ್ರತ್ಯೇಕವಾಗಿ ಕ್ರಿಸ್ತನನ್ನು ಪ್ರವಾದಿಸಿ ನುಡಿದಂಥ ಕೀರ್ತನೆಗಳು 19 ಇವೆ. ಉದಾಹರಣೆಗೆ ಕೀರ್ತನೆ 2ನೇ ಅಧ್ಯಾಯ ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ, 8ನೇ ಕೀರ್ತನೆ ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಈ ಒಂದು ಕೀರ್ತನೆ 21ನೇ ಕೀರ್ತನೆ ಕೂಡ ಮೆಸ್ಸಿಯನ ಕುರಿತಾದ ಕೀರ್ತನೆ, 22ನೇ ಕೀರ್ತನೆ ಕೂಡ ಮೆಸ್ಸಿಯನ ಕುರಿತಾದ ಕೀರ್ತನೆ, 23ನೇ ಕೀರ್ತನೆ ಕೂಡ ಮೆಸ್ಸಿಯನ ಕುರಿತಾದಂಥ ಕೀರ್ತನೆಗಳಾಗಿರ್ತವೆ. ಆದ ಕಾರಣ 21ನೇ ಅಧ್ಯಾಯದಲ್ಲಿ ನಾವು ಮೆಸ್ಸಿಯನ ಕುರಿತಾದ ಕೀರ್ತನೆಯನ್ನು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಗೆದರ್ ಸಾಮ್ 21 ವಿಚ್ ಎ ಮೆಸ್ಸಿಯಾನಿಕ್ ಸಾಮ್. ಇದನ್ನು ಕೂಡ ದಾವಿದನು ರಚಿಸಿದ್ದಾನೆ. ದಾವಿದನು 75 ಕೀರ್ತನೆಗಳನ್ನು, 150 ಕೀರ್ತನೆಯಲ್ಲಿ ಹತ್ರ ಅರ್ಧ ಕೀರ್ತನೆಗಳನ್ನು ರಚಿಸಿದ್ದು ದಾವಿದನು. ಅರ್ಧಕ್ಕರ್ಧ 50% ಕೀರ್ತನೆಗಳನ್ನು ರಚಿಸಿದ್ದು ದಾವಿದನು. ಆದ ಕಾರಣ ಈ ಒಂದು ಕೀರ್ತನೆಯನ್ನು ಕೂಡ ಆತನು ರಚಿಸಿದ್ದಾನೆ. ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಕೀರ್ತನೆ ಪ್ರಾರ್ಥನೆ, ಕೀರ್ತನೆ ಆರಾಧನೆ, ಕೀರ್ತನೆ ಬೋಧನೆ. ಕೀರ್ತನೆ ಅದು ಬುದ್ಧಿ ಮಾತುಗಳು ಇರುವಂಥದ್ದು ಕೀರ್ತನೆ. ಅದನ್ನು ಕೊಲೊಸ್ಸೆ 3 ಮತ್ತು 16ರಲ್ಲಿ ಆ ರೀತಿಯಾಗಿ ಹೇಳಲಾಗಿದೆ. ವಿಚಿತ್ರವಾದಂಥ ಒಂದು ಮಾತು ಏನಂತ ಹೇಳಿದರೆ, ಅಲ್ಲಿ ಈಗ ತಾನೇ ನಾನು ಹೇಳಿದ್ನಲ್ವ, ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ 3ನೇ ಅಧ್ಯಾಯ ಒಂದು ಮಾತಿದೆ. ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 3:16 ಅದೇನಂತ ಹೇಳಿದರೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಆ ರೀತಿಯಾಗಿ ಪೌಲನು ಹೇಳಿದಾಗ ಆವಾಗ ಹೊಸ ಒಡಂಬಡಿಕೆ ಇರಲಿಲ್ಲ. ಆದರೆ ಕ್ರಿಸ್ತನ ವಾಕ್ಯಗಳಂತ ಹೇಳಿದಾಗ ಕ್ರಿಸ್ತನಿಗೆ ಸಂಬಂಧಪಟ್ಟಂಥ ವಾಕ್ಯಗಳು ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು. ಹೌದು, ಸುವಾರ್ತೆ 4 ಸುವಾರ್ತೆಗಳಲ್ಲಿ ಕ್ರಿಸ್ತನ ವಾಕ್ಯಗಳಿದೆ. ಆದರೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಕೂಡ ಕ್ರಿಸ್ತನ ವಾಕ್ಯಗಳಿದ್ದು. ಯಾಕೆಂದರೆ ಉದಾಹರಣೆಗೆ ಕೀರ್ತನೆ 2ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಮಾತನಾಡಿದ್ದನ್ನು ನಾವು 7ನೇ ವಚನದಲ್ಲಿ ಓದಿಕೊಳ್ತೇವೆ. ಸಾಮ್ ಚಾಪ್ಟರ್ 2 ವರ್ಸ್ 7. ಕ್ರಿಸ್ತನು ತಾನೇ ಏನಂತ ಮಾತಾಡಿದ್ರು ಎಂಬುದಾಗಿ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ. ಹೇಗೆ ಉಪದೇಶ ಮಾಡಿಕೊಳ್ಬೇಕು? ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತಾರೆ. ಅರ್ಧ ಜ್ಞಾನ, ಅರ್ಧ ತಿಳುವಳಿಕೆ ಅದು ಅಪಾಯಕಾರಿ. ಆದರೆ ಹೇಗೆ ಉಪದೇಶ ಮಾಡಬೇಕಂದ್ರೆ ಸಕಲ ಜ್ಞಾನದಿಂದ. ಇವತ್ತೇ ನನಗೆ ಈ ವಾಕ್ಯ ಕಣ್ಣಿಗೆ ಕಾಣಿಸ್ತು. ಯಾಕಂದರೆ ದೇವರ ವಾಕ್ಯ ಸ್ವಲ್ಪ ಮಟ್ಟಿಗೆ ತಿಳಿದು ನಾನು ಸಾರ್ತಿದ್ದೇನೆ. ಆದರೆ ಹೇಗೆ ಸಾರಬೇಕು? ಸಕಲ ಜ್ಞಾನದಿಂದ ಕೂಡಿದವರಿಗಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ. ಎಲ್ಲ ಚೆನ್ನಾಗಿ ತಿಳ್ಕೊಂಡ್ರು, ಸಕಲ ಜ್ಞಾನದಿಂದ ಕೂಡಿದವರಾಗಿ ದೇವರ ವಾಕ್ಯವನ್ನು ಉಪದೇಶ ಮಾಡಬೇಕು. ಅಷ್ಟೇ ಅಲ್ಲ, ಉಪದೇಶ ಮಾಡಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಆಮೇಲೆ ಗಮನಿಸ್ರಿ ಇನ್ನೊಂದು ಮಾತು, ಕೊಲೊಸ್ಸೆ 3:16, ಕೊಲೊಷಿಯನ್ಸ್ 3:16, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ. ಹೌದು, ಕೀರ್ತನೆಯನ್ನು ಹೇಗೆ ಓದಬೇಕಂದ್ರೆ ಕರ್ತನ ಕೃಪೆಯನ್ನು
ನೆನೆಸಿಕೊಳ್ಳುವವರಾಗಿ. ಆದ ಕಾರಣ ಕೀರ್ತನೆ 21 ನಾವು ಯಾವ ರೀತಿಯಾಗಿ ಈಗ ಅಧ್ಯಯನ ಮಾಡಬೇಕು? ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ. ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆ ಎಷ್ಟು ದೊಡ್ಡದು. ಆತನ ಕೃಪೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕಾಣಿಸ್ತಲ್ಲ. ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ಕೃಪೆ ನಮಗೆ ಪ್ರಕಟವಾಯಿತು ಅಂತ ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಆತ್ಮಿಕವಾದ ಹಾಡುಗಳಿಂದಲೂ ನಾವು ದೇವರಿಗೆ ಗಾನವನ್ನು ನಮ್ಮ ಹೃದಯದಲ್ಲಿ ಮಾಡಬೇಕಂತ ದೇವರ ವಾಕ್ಯವು ನಮಗೆ ಪ್ರಬೋಧಿಸ್ತದೆ. ಮೊದಲನೇ ವಚನ, ಕೀರ್ತನೆ 21. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸ್ತಾನೆ. ಹೌದು, ದಾವೀದನು ಸಂತೋಷಿಸ್ತಾನೆ, ಆದರೆ ಅರಸನು ಮೆಸ್ಸಿಯಾನಿಕ್ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಸಂತೋಷಿಸುತ್ತಾರೆ ದೇವರ ಪರಾಕ್ರಮದಲ್ಲಿ. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡ್ತಾನೆ. ಯೇಸು ಕ್ರಿಸ್ತನು ದೇವರು ಉಂಟು ಮಾಡಿದ ಜಯದಲ್ಲಿ, ತಂದೆ ಉಂಟು ಮಾಡಿದ ಜಯದಲ್ಲಿ ಎಷ್ಟೋ ಆನಂದ ಪಡುವಾತನು ಯೇಸು ಕರ್ತನು. ನೀನು ಅವರ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ತಂದೆ ದೇವರು ನಿರಾಕರಿಸಿದೆ ಭೂಲೋಕದಲ್ಲಿ. ನಿರಾಕರಿಸಿದೆ ಯೇಸು ಕ್ರಿಸ್ತನ ಇಷ್ಟಾರ್ಥವನ್ನು ತಂದೆ ದೇವರು ನೆರವೇರಿಸಿದರು. ನಿರಾಕರಿಸಿದ ಅಂತ ಹೇಳಿದಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯೋಹಾನ 11ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲಾಜರನ ಸಮಾಧಿಯ ಮುಂದೆ ನಿಂತುಕೊಂಡು ಹೇಳಿದಂಥ ಒಂದು ಮಾತು ಗಮನಿಸಿರಿ. ಅದೇನಂತ ಹೇಳಿದರೆ 41ನೇ ವಚನ, ಯೋಹಾನ 11:41. ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ 42ನೇ ವಚನ, ಯೋಹಾನ 10:42, John 11:42. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂದು ನನಗೆ ಗೊತ್ತೇ ಇದೆ. ಲುಕ್ ಅಟ್ ದಿ ಅಶ್ಯೂರೆನ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆಯಲ್ಲಿ ಇದ್ದಂಥ ಒಂದು ಖಚಿತತ್ವ, ನಿಶ್ಚಯ, ಗ್ಯಾರಂಟಿ. ನೋಡ್ರಿ, ಯಾವಾಗಲೂ ತಂದೆ ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಅಂಥ ಒಂದು ನಿಶ್ಚಯ ದಾವೀದನಿಗೆ ಕೂಡ ಇತ್ತು. ಸರಿ, ಅವನ ಇಷ್ಟಾರ್ಥವನ್ನು, ಅಂದರೆ ಯೇಸು ಕರ್ತನ ಇಷ್ಟಾರ್ಥವನ್ನು ತಂದೆ ನೆರವೇರಿಸುವವನಾಗಿದ್ದಾನೆ. ಸೆಲಾ, 2ನೇ ವಚನ. ಸೆಲಾ ಅಂತ ಹೇಳಿದರೆ ಸ್ವಲ್ಪ ನಿಲ್ಲಿಸ್ರಿ, ಸ್ಟಾಪ್. ಸೆಲಾ ಅಂತ ಹೇಳಿದರೆ ಸ್ವರವೆತ್ತಿರಿ. ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ, ಸ್ವರವೆತ್ತು, ಮೇಕ್ ಇಟ್ ಲೌಡ್. ಸೆಲಾ. ಧ್ಯಾನಿಸು. ಇನ್ನೊಂದು ಅರ್ಥ ಏನು ಧ್ಯಾನಿಸಬೇಕು? ಯೇಸು ಕರ್ತನ ಪ್ರಾರ್ಥನೆಯನ್ನು, ಇಷ್ಟಾರ್ಥವನ್ನು ತಂದೆ ದೇವರು ನೆರವೇರಿಸಿದನಲ್ಲ, ಆ ಯೇಸು ಕ್ರಿಸ್ತನು ನನ್ನಲ್ಲಿರುವುದರಿಂದ ನಾನು ಕೂಡ ನನ್ನ ಇಷ್ಟಾರ್ಥವನ್ನು ಕೂಡ ಯೇಸುವಿನ ಹೆಸರಿನಲ್ಲಿ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುವಾಗ ನನ್ನ ಇಷ್ಟಾರ್ಥಗಳನ್ನು ಕೂಡ ದೇವರು ನೆರವೇರಿಸುವವನಾಗಿದ್ದಾನೆ. ನನ್ನ ಪ್ರಾರ್ಥನೆಯನ್ನು ದೇವರು ನಿರಾಕರಿಸುವುದಿಲ್ಲ. 3ನೇ ವಚನ, ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ತಂದೆ ದೇವರು ಯೇಸು ಕ್ರಿಸ್ತನಿಗೆ ನಾನಾ ಶುಭಗಳನ್ನು ನೀಡಿದ್ದಾರೆ. ಅವನ ತಲೆಯ ಮೇಲೆ ಸ್ವರ್ಣ ಕಿರೀಟವನ್ನು ಇಟ್ಟಿದ್ದಿ. 3ನೇ ವಚನ. ತಂದೆ ದೇವರು ಯೇಸು ಕ್ರಿಸ್ತನ ತಲೆಯ ಮೇಲೆ ಸ್ವರ್ಣ ಕಿರೀಟವನ್ನು ಮಾತ್ರವಲ್ಲ, ಮುಳ್ಳಿನ ಕಿರೀಟವನ್ನು ಕೂಡ ಇಟ್ಟಿದ್ದನು. ಇಂದು ಆತನು ಸ್ವರ್ಣ ಅಲ್ಲ, ಅದಕ್ಕಿಂತಲೂ ಮಿಗಿಲಾದಂಥ ಅಮೂಲ್ಯ ಕಿರೀಟವನ್ನು, ಮಹಿಮಾ ಕಿರೀಟವನ್ನು, ಪ್ರಭಾವ ಕಿರೀಟವನ್ನು
ಧರಿಸಿದ್ದಾನೆ. 4ನೇ ವಚನ, 21ನೇ ಅಧ್ಯಾಯ ಕೀರ್ತನೆ 4ನೇ ವಚನದಲ್ಲಿ, ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದೆ. ಯೇಸು ಕ್ರಿಸ್ತನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು. ಯಾಕೆ ಆತನು ನಿರಂತರವಾಗಿರುವ ಆತನು ಯಾಕೆ ಆತನು ಬೇಡಿಕೊಂಡ? ನಮಗೋಸ್ಕರ. ಕ್ರಿಸ್ತನ ತಲೆ, ಕ್ರಿಸ್ತನ ದೇಹ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ದೇಹಕ್ಕೆ ದೀರ್ಘಾಯುಷ್ಯ ಬೇಕಂತ ಯೇಸು ಕ್ರಿಸ್ತನು ಬೇಡಿಕೊಳ್ಳಲು ತಂದೆ ದೇವರು ಏನು ಮಾಡಿದರು? ಆಯಿತು, ಯುಗ ಯುಗಾಂತರಗಳ ಆಯುಷ್ಯವನ್ನು ನಾನು ಕೊಡ್ತೇನೆ ನಿನ್ನ ದೇಹಕ್ಕೆ, ನಮಗೆ, ಕ್ರಿಸ್ತನ ದೇಹಕ್ಕೆ, ಸಭೆಗೆ. ನೀನು ರಕ್ಷಣಾ ಕಾರ್ಯದಿಂದ ಅವನ ಘನತೆಯನ್ನು ಬಹುವೃದ್ಧಿಪಡಿಸಿದ್ದಿ. ಯೇಸು ಕ್ರಿಸ್ತನ ಬಹುವೃದ್ಧಿ ಆದದ್ದು ಆತನ ರಕ್ಷಣಾ ಕಾರ್ಯದಿಂದ. ಆತನ ರಕ್ಷಕನ್ರಿ. ಮಹಿಮಾ ಪ್ರಭಾವಗಳು ಅವನಿಗೆ ಬರಮಾಡಿದ್ದಿ. ಯೇಸು ಕ್ರಿಸ್ತನ ಹೆಸರು ಎಲ್ಲ ಹೆಸರಿಗಿಂತಲೂ ದೊಡ್ಡ ಹೆಸರು, ಮಹತ್ತಾದ ಹೆಸರು. ಆದ ಕಾರಣ ಆತನ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಹಿಮಾ ಪ್ರಭಾವ ತಂದೆ ದೇವರು ಬರಮಾಡಿದನು. ಅಷ್ಟೇ ಅಲ್ಲ, 6ನೇ ವಚನದಲ್ಲಿ ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿ. ತಂದೆ ದೇವರು ಯೇಸು ಕ್ರಿಸ್ತನಿಗೆ ಏನು ಕೊಟ್ಟರು ಅದು ಶಾಶ್ವತವಾದದ್ದೇ. ಆದರೆ ಆತನು ಶಾಶ್ವತವಾಗಿರುವ ಆತನು, ಅದರಲ್ಲಿ ಹೊಸದೇನಿಲ್ಲ ಅಂತ ನಮ್ಗೆ ಅನಿಸ್ಬೋದು. ಆದರೆ ಕ್ರಿಸ್ತನಿಗೆ ಏನು ಸಿಕ್ಕಿದೆಯೋ ಅದು ನನಗೆ ಸಿಕ್ಕಿದೆ. ಕ್ರಿಸ್ತನಿಗೆ ಏನು ಸಿಕ್ಕಿದೆಯೋ ಅದು ನಮಗೆ ಸಿಗುತ್ತಾ ಇದೆ. ಕ್ರಿಸ್ತನಿಗೆ ಏನು ತಂದೆ ದೇವರು ಶಾಶ್ವತವಾಗಿ ನೀಡಿರುವಂಥದ್ದು ನಮಗೂ ಕೂಡ ಶಾಶ್ವತವಾಗಿ ನೀಡಿರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹೌದು, ಕ್ರಿಸ್ತನನ್ನು 6ನೇ ವಚನ ಕೊನೆ ಭಾಗ, ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ಯೇಸು ಕ್ರಿಸ್ತನು ಅತ್ಯಾನಂದದ ವ್ಯಕ್ತಿ. ಜೀಸಸ್ ಕ್ರೈಸ್ಟ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ಯೂನಿವರ್ಸ್. ಯಾಕಂತ ಹೇಳಿದ್ರೆ ದೇವರು ಯಾವಾಗಲೂ ಸಂತೋಷ ಪಡ್ತಾನೆ. ಆದರೆ ದೇವರು ಮನುಷ್ಯನಾಗಿ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಕ್ರಯ ಕೊಟ್ಟು ತನ್ನ ಪ್ರಾಣವನ್ನು ಧಾರೆಯಾಗಿ ಎರೆದು ಸುರಿಸಿ, ರಕ್ತವನ್ನು ಸುರಿಸಿ, ಆತನು ಇಂದು ತೀರಿತು ಎಂಬುದಾಗಿ ತಾನು ಅನುಭವಿಸಿದಂಥ ಅನುಭವವನ್ನು ಕಂಡು ಆತನು ಅತ್ಯಾನಂದವಾಗಿದ್ದಾನೆ. ಹೌದು, ಅರಸನು ಅಂದರೆ ಅಭಿಷಕ್ತನು ದೇವರು ಯೇಸು ಕರ್ತನು ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ. ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ಶಾಶ್ವತವಾದ ರಾಜ್ಯವನ್ನು ಯೇಸು ಕರ್ತನಿಗೆ ತಂದೆ ದೇವರು ಕೊಟ್ಟಿದ್ದಾನೆ. ಆಮೇನ್, ಆಮೇನ್. ಹಾಗೆಯೇ ಆಗಲಿ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲಿಮೆಯಂತಿದ್ದು ಅವರನ್ನು ಬೂದಿ ಮಾಡುವಿ. ಯೆಹೋವನು ಮಹಾಕೋಪದಿಂದ, ಯೆಹೋವನ ಕೋಪಾಗ್ನಿ. ಈ ರೀತಿಯಾಗಿ ಮಾತನಾಡುವಾಗ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಹತ್ರ ಮಾತನಾಡುವಾಗ ದೇವರ ಶತ್ರುಗಳ ಬಗ್ಗೆ, ದೇವರ ಪ್ರತ್ಯಕ್ಷತೆಯ ಬಗ್ಗೆ, ದೇವರ ಮಹಾಕೋಪದ ಬಗ್ಗೆ ಆತನು ಮಾತನಾಡಿ, ನೀನು ಅವರನ್ನು ಸಂಹರಿಸಿ ಭೂಮಿಯ ಮೇಲೆ ಅವರ ಸಂತತಿ ಇಲ್ಲದಂತೆ ಮಾಡುವಿ ಎಂಬುದಾಗಿ ಕೂಡ ಹೇಳ್ತಾನೆ. ಹೌದು, ದೇವರು ಪ್ರೀತಿ ಸ್ವರೂಪನು. ಅದೇ ಸಂದರ್ಭದಲ್ಲಿ ದೇವರು ನೀತಿವಂತನು, ನ್ಯಾಯವಂತನು, ತಕ್ಕ ದಂಡನೆಯನ್ನು ಕೊಡುವಂಥವನಾಗಿದ್ದಾನೆ. ದೇವರು ಶಿಕ್ಷೆ ಕೊಡುವಂಥದ್ದು, ತೀರ್ಪು ಮಾಡುವಂಥದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಆದರೆ ದೇವರ ವಾಕ್ಯ ಸತ್ಯ, ಅದು ಸಂಭವಿಸುವುದು. ಹೌದು, ಇಂದು ಕೃಪಾಕಾಲದಲ್ಲಿ ನಾವು ಇದ್ದೇವೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಯೆಶಾಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ. ಯೆಶಾಯ
ಯೆಶಾಯ ಅಂತ ಹೇಳಿದರೆ ಯೆಹೋವನ ರಕ್ಷಣೆ ಎಂಬ ಅರ್ಥ ಇರುವಂಥ ಹೆಸರು. 66ನೇ ಅಧ್ಯಾಯದಲ್ಲಿ, ಅಂದರೆ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ಮಾಡುವಂಥ ಒಂದು ಸಂಗತಿಯನ್ನು ನಾವು ಇಲ್ಲಿ ನೋಡ್ತೇವೆ 2ನೇ ವಚನದಲ್ಲಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದಂತ ನನಗೆ ಅನಿಸ್ತದೆ. ಯಾಕಂತೇಳಿದರೆ ಇವೆಲ್ಲವೂ ಕ್ರಿಸ್ತನ ವಿಷಯವಾದಂಥ ಕೀರ್ತನೆಗಳು. 61ನೇ ಕೀರ್ತನೆ ಈ ರೀತಿಯಾಗಿದೆ. 60, 61, 62 ಇವೆಲ್ಲ ಮೆಸ್ಸಿಯನ ಕುರಿತಾಗಿರುವಂಥದ್ದು. ನಾನು ಹುಡುಕ್ತಾ ಇರುವಂಥದ್ದು ಏನಂತ ಹೇಳಿದರೆ 61ನೇ ಯೆಶಾಯನ ಪ್ರವಾದನೆ. ಮತ್ತು ಅಲ್ಲಿ ನೋಡುವಾಗ ಯೆಹೋವನು ನೇಮಿಸಿರುವ ಶುಭ ವರ್ಷ. 1ನೇ ವಚನ ಕೂಡ ಓದ್ತೇನೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಇದು ಯೇಸು ಕ್ರಿಸ್ತನ ಬಗ್ಗೆ ಇರುವಂಥದ್ದು. ಆತನು ನನ್ನ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ಹೋದಾಗ ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಆಮೇಲೆ ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ. 2ನೇ ವಚನದಲ್ಲಿ ದಿನ ಅಂತಿದೆ, ವರ್ಷ ಅಂತಿದೆ. ಯೆಶಾಯ 61:2. ವರ್ಷ ಅಂದರೆ 365 ದಿನಗಳು, ದಿನ ಅಂದರೆ ಒಂದು ದಿನ. ಮುಯ್ಯಿ ತೀರಿಸುವ ದಿನ ಒಂದು ದಿನ, ಆದರೆ ಶುಭದ ವರ್ಷ 365 ದಿನಗಳು ಕೂಡ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಲಭ್ಯವಾಗುವಂಥದ್ದಾಗಿದೆ. 13ನೇ ವಚನ 21ನೇ ಕೀರ್ತನೆ. ಯೆಹೋವನೇ ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೊ, ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು ಎಂಬುದಾಗಿ ಮುಗಿಸ್ತಾನೆ ದಾವಿದನು ಕೀರ್ತನೆಯನ್ನು. ಕೀರ್ತನೆ 21 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.